ಮಂಡ್ಯ ಸ್ಪರ್ಧೆಯಿಂದ ನಿಖಿಲ್ ಕುಮಾರಸ್ವಾಮಿ ದೂರ ಹೋಗಿದ್ದಾರಂತೆ. ಹಾಗಿದ್ರೆ JDS ನಿಂದ ಯಾರು BJPಗೆ ಕೊಡ್ತಾರಾ, JDS ಕೊಡ್ತಾರಾ? JDS ಕೊಟ್ಟರೆ ನೋಡಿ, ಒಂದೋ ಸುಮಲತಾ, ಒಂದೋ JDS ನಿಂದ. ಈಗ BJP ಹೈಕಮಾಂಡ್ಗೆ ಸುಮಲತಾ ಅವರ ಬಗ್ಗೆ ಒಲವಿದೆ, ಆದರೆ ದಳಪತಿಗಳು ಬಿಡ್ತಾರಾ? ದಳಪತಿಗಳು ಬಿಟ್ಟರೂ ಕೂಡ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆ ಮಾಡಲ್ಲ. ಹಾಗಿದ್ರೆ ಮಂಡ್ಯ ಅಖಾಡಕ್ಕೆ ಧುಮುಕ್ತಾರಾ CS ಪುಟ್ಟರಾಜು? ಈ ಹಿಂದೆ ಸಂಸದರಾಗಿ, ಮೇಲ್ಕೋಟೆ MLA ಆಗಿ, ಮಂತ್ರಿಯಾಗಿ ಕೆಲಸ ಮಾಡಿದವರು. ದೇವೇಗೌಡರ ಮನೆಯಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ನಡೆಯಿತು. ಮಂಡ್ಯ ಲೋಕ ಅಭ್ಯರ್ಥಿ ಆಯ್ಕೆ ಬಗ್ಗೆ ಮಾತುಕತೆ ನಡೆಯಿತು. ನಿಖಿಲ್ ದೂರ ಇದ್ದಾರೆ, ಪುಟ್ಟರಾಜು ಕಣಕ್ಕಿಳಿಸಲು ಚರ್ಚೆ ಆಗ್ತಾ ಇದೆ. ಕ್ಷೇತ್ರ ಹಂಚಿಕೆಗೂ ಮುನ್ನವೇ JDS ಯಾವ ನಿರ್ಧಾರ ಕೈಗೊಳ್ಳುತ್ತೆ ಗೊತ್ತಿಲ್ಲ. ಮಂಡ್ಯ ಅಖಾಡಕ್ಕೆ ಧುಮುಕ್ತಾರಾ ಪುಟ್ಟರಾಜು? ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಇವತ್ತು ದೇವೇಗೌಡರ ಮನೆಯಲ್ಲಿ ಮೀಟಿಂಗ್ ಆಗ್ತಾ ಇದೆ. ಲೋಕಸಭಾ ಚುನಾವಣೆಯಲ್ಲಿ 2019 ನಡೆದಾಗ ಬಹಳ ಸದ್ದು ಮಾಡಿದ್ದು ಮಂಡ್ಯ ಲೋಕಸಭಾ ಕ್ಷೇತ್ರ. ಈ ಬಾರಿ ಕೂಡ ಇನ್ನು ಚುನಾವಣೆ ದಿನಾಂಕವೇ ಅನೌನ್ಸ್ ಆಗಿಲ್ಲ. ಬಹುತೇಕ ಈ ತಿಂಗಳ ಅಂತ್ಯದಲ್ಲಿ ಚುನಾವಣಾ ಆಯೋಗದಿಂದ ಘೋಷಣೆ ಆಗುವಂಥ ಸಾಧ್ಯತೆ ಇದೆ. ಈಗಿನಿಂದಲೇ ಮಂಡ್ಯದಲ್ಲಿ ಸಾಕಷ್ಟು ಚರ್ಚೆಗಳು ಶುರುವಾಗ್ತಾ ಇದೆ. ನಿಖಿಲ್ ಕುಮಾರಸ್ವಾಮಿ ಅವರು ಬರ್ತಾರಂತೆ, ಮಂಡ್ಯ ಲೋಕಸಭಾ ಕ್ಷೇತ್ರದ ಮತ್ತೊಮ್ಮೆ ಕಣಕ್ಕಿಳಿತಾರಂತೆ ಎನ್ನುವ ಚರ್ಚೆಗಳು ನಡೀತಾ ಇತ್ತು. ಇದೆಲ್ಲದಕ್ಕೂ ಕೂಡ ಬ್ರೇಕ್ ಹಾಕಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅವರು. ನಾನು ಹೋಗೋದಿಲ್ಲ, ನನ್ನ ಮಾತಿನಲ್ಲಿ ನಾನು ನಿಲ್ಲುತ್ತೀನಿ ಅಂತೇಳಿ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಸ್ಪರ್ಧೆ ಮಾಡದೇ ಇರೋದಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರು ನಿರ್ಧಾರವನ್ನ ಮಾಡಿದ್ದಾರೆ. ಮಂಡ್ಯ ಕ್ಷೇತ್ರದಿಂದ ಸ್ಪರ್ಧೆ ಮಾಡಲು ನಿಖಿಲ್ ಕುಮಾರಸ್ವಾಮಿ ಅವರು ನಿರಾಕರಿಸಿದ್ದಾರೆ. ಒತ್ತಡ ಇದೆ, ಒತ್ತಡ ಬಂದರೂ ಕೂಡ ನಾನು ಸ್ಪರ್ಧೆ ಮಾಡೋದಿಲ್ಲ ಅನ್ನುವ ಸ್ಪಷ್ಟ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ನಿಖಿಲ್ ಸ್ಪರ್ಧೆ ನಿರೀಕ್ಷೆಯಲ್ಲಿದ್ದಂಥ JDS ಮುಖಂಡರಿಗೆ ಈಗ ಶಾಕ್ ಎದುರಾಗಿರುವಂಥದ್ದು. ಯಾಕೆ, ಏನು ಕಾರಣ? ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡೋದಕ್ಕೆ ಹಿಂದೇಟು ಹಾಕಿದ್ದು ಯಾಕೆ ಅನ್ನುವ ಪ್ರಶ್ನೆಗಳಿಗೆ ಉದ್ಭವ ಆಗ್ತಾ ಇದೆ. ನಾನು ಈ ಬಾರಿ ಮಂಡ್ಯ ಲೋಕಸಭಾ ಕ್ಷೇತ್ರದ ಆಕಾಂಕ್ಷಿ ಅಲ್ಲ. 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 ನಾನು ಸತೀಶ್ ನಮ್ಮ ರಿಪೋರ್ಟರ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಸತೀಶ್, ಕೇವಲ 3ರಿಂದ 5 ಪಾಯಿಂಟಲ್ಲಿ ಹೇಳಬೇಕು. JDS ನಂಬರ್ 1, ಮಂಡ್ಯ ಯಾರಿಗೆ? BJPಗ, JDSಗ? ನಂಬರ್ 2, JDSಗೆ ಆಸೆ ಇದೆಯಾ ಅಲ್ಲಿಂದ ಕಣಕ್ಕಿಳಿಯೋದಕ್ಕೆ, ಅಥವಾ ಈ ಬಾರಿ ಕಾಂಗ್ರೆಸ್ ಪರವಾದ ಅಲೆ ಇದೆಯಾ? ಏನು ಡಿಸೈಡ್ ಆಗ್ತಾ ಇದೆ? ನಂಬರ್ 3, ದೇವೇಗೌಡರು ಮೊನ್ನೆ ಕೇಸರಿ ಶಾಲ್ ಹಾಕ್ಕೋಬೇಡಿ ಅಂತ ಒಂದು ಹೇಳಿದ್ದು, ಆ ನಂತರ ಒಂದು ರೀತಿಯಲ್ಲಿ ಅಂತರ ಕಾಯ್ದುಕೊಳ್ತಾ ಇರೋದು JDS ಮಂಡ್ಯದಿಂದ. ಯಾಕೆ? ಜಯಪ್ರಕಾಶ್, ಮಂಡ್ಯ ಚುನಾವಣಾ ಸಾಕಷ್ಟು ಚರ್ಚೆಯನ್ನು ಹುಟ್ಟುಹಾಕಿದೆ. ಕಳೆದ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡಿದ್ರು ಕೂಡ ಅವರಿಗೆ ಸೋಲಾಯಿತು. ಅಲ್ಲಿ ಸ್ವಾಭಿಮಾನಿ ಸುಮಲತಾ ಭಾರೀ ಪೈಪೋಟಿಯನ್ನು ನೀಡಿ ಗೆದ್ದರು. ಆ ಹಿನ್ನೆಲೆಯಲ್ಲಿ ಈ ಬಾರಿ ನಿಖಿಲ್ ಕುಮಾರಸ್ವಾಮಿ ಅಲ್ಲಿ ಸ್ಪರ್ಧಿಸ್ತಾರ ಅನ್ನೋ ಚರ್ಚೆಗಳು ನಡೀತಾ ಇತ್ತು. ಈ ಸಂಬಂಧ ಕೆಲವರು ಒತ್ತಡವನ್ನು ಹಾಕ್ತಾ ಇದ್ರು, ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆ ಮಾಡಬೇಕು ಅಂದರೆ. ಆದರೆ ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರು ಸ್ಪಷ್ಟವಾಗಿ ನಿರಾಕರಿಸಿದರೆ, ಆ ಕ್ಷೇತ್ರದಲ್ಲಿ ನಾನು ಸ್ಪರ್ಧೆ ಮಾಡೋದಿಲ್ಲ, ಮತ್ತೊಮ್ಮೆ ಲೋಕಸಭೆ ಕ್ಷೇತ್ರ ಚುನಾವಣೆಗೆ ಆ ಕ್ಷೇತ್ರ ಸ್ಪರ್ಧೆ ಮಾಡೋದಿಲ್ಲ ಅನ್ನೋದು ಅವರ ವಾದ ಆಗಿದೆ. ನೀವು ಕೇಳಿದ ಹಾಗೆ ಕೆಲವು ಪ್ರಮುಖ ಅಂಶಗಳನ್ನು ನೋಡೋದಾದರೆ, ಮಂಡ್ಯ ಕ್ಷೇತ್ರದಲ್ಲಿ BJPಗೆ ಹೋಲಿಸ್ಕೊಂಡ್ರೆ JDSಗೆ ಹೆಚ್ಚಿನ ಬಲ ಇರೋದು, ಕಾಂಗ್ರೆಸ್ಗೂ ಬಲ ಇದೆ. ಅದು ಬಿಟ್ಟರೆ ನೆಕ್ಸ್ಟು JDSಗೆ ಪೈಪೋಟಿ ಇರೋದು. ಒಂದು ವೇಳೆ ಸುಮಲತಾ ನಿಂತರೂ BJPಯಿಂದ ಟಿಕೆಟ್ ಕೊಟ್ಟರು ಕೂಡ ಗೆಲ್ಲೋದು ಅಷ್ಟು ಸುಲಭ ಅಲ್ಲ
ಅಲ್ಲ. ಸದ್ಯದ ಸರ್ವೆಯ ಪ್ರಕಾರ JDS ಮುಂದಿದೆ. ಅಂದರೆ BJP ಮತ್ತು JDS ಎರಡು ಪಕ್ಷಗಳ ನಡುವಿನ ಸರ್ವೆಯಲ್ಲಿ JDS ಮುಂದಿದೆ. JDSಗೆ ಟಿಕೆಟ್ ಕೊಡಬೇಕಾಗುತ್ತೆ. ಕಾಂಗ್ರೆಸ್ ನಿಂತರೆ ಕಾಂಗ್ರೆಸ್ ಮತ್ತು JDS ನಡುವೆ ಪೈಪೋಟಿ ಆಗುತ್ತೆ. ಒಂದು ವೇಳೆ BJP ಸುಮಲತಾ ನಿಂತರೆ ಅಲ್ಲಿ BJP ಗೆಲ್ಲೋದು ಕಷ್ಟ ಸಾಧ್ಯ. ಹೀಗಾಗಿ JDSಗೆ ಟಿಕೆಟ್ ಕೊಡಬೇಕಾಗುತ್ತೆ. ಅಲ್ಲಿ JDSಗೆ ಟಿಕೆಟ್ ಕೊಟ್ಟರೆ ಅಭ್ಯರ್ಥಿ ಯಾರು ಅನ್ನೋ ಒಂದು ಪ್ರಶ್ನೆ ಇಲ್ಲಿ ಉದ್ಭವ ಆಗುತ್ತೆ. ಬಹುತೇಕ ಅಲ್ಲಿನ JDS ಮುಖಂಡರು ನಿಖಿಲ್ ಕುಮಾರಸ್ವಾಮಿ ಅಥವಾ ಕುಮಾರಸ್ವಾಮಿ ಅವ್ರನ್ನ ಸ್ಪರ್ಧೆ ಮಾಡಿಸಿ ಅನ್ನೋ ಒಂದು ಒತ್ತಡವನ್ನು ಆಗ್ತಾ ಇದ್ರೆ, ಆದರೆ ಇವತ್ತು ನಿಖಿಲ್ ಕುಮಾರಸ್ವಾಮಿ ಕಳೆದ ಸೋಲಿನ ಒಂದು ನಿರಾಸೆಯಿಂದ ಈ ಬಾರಿ ನಾನು ಸ್ಪರ್ಧೆ ಮಾಡೋದಿಲ್ಲ ಅನ್ನೋ ಒಂದು ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಆದರೆ ನೆಕ್ಸ್ಟ್ ಯಾರು ಅಭ್ಯರ್ಥಿಯನ್ನು ಹುಡುಕಾಟದಲ್ಲಿ ಈಗ JDS ಇದೆ. ಆ ನಿಟ್ಟಿನಲ್ಲಿ ಪುಟ್ಟರಾಜು ಅವರ ಹೆಸರು ಕೇಳಿ ಬರ್ತಾ ಇದೆ. ದೇವೇಗೌಡರು ಪುಟ್ಟರಾಜು ಅವರು ಪರವಾಗಿದ್ದಾರೆ. ಯಾಕಂದ್ರೆ ಅವರು ಕಾಂಗ್ರೆಸ್ ಗಾಳ ಹಾಕಿದ್ರು ಪುಟ್ಟರಾಜು ಅವರಿಗೆ. ಹೀಗಾಗಿ ಅವ್ರನ್ನ ಉಳಿಸ್ಕೊಳ್ಳುವ ನಿಟ್ಟಿನಲ್ಲಿ ಅವರಿಗೆ ಟಿಕೆಟ್ ಕೊಡೋಣ ಅನ್ನೋ ಒಂದು ಚರ್ಚೆಗಳು ನಡೀತಾ ಇದೆ. ಒಂದು ವೇಳೆ ಕುಮಾರಸ್ವಾಮಿ ಅವರು ಏನಾದರೂ ಅಭ್ಯರ್ಥಿ ಆದರೆ ಕಾಂಗ್ರೆಸ್ಗೆ ಪ್ರಬಲ ಪೈಪೋಟಿ ಕೊಟ್ಟು ಅಲ್ಲಿ ಗೆಲ್ಲುವ ಸಾಧ್ಯತೆ ಹೆಚ್ಚಿದೆ ಕುಮಾರಸ್ವಾಮಿ ಅವರಿಗೆ. ಆ ಭಾಗದಲ್ಲಿ ಒಕ್ಕಲಿಗ ಮತಗಳು ಹೆಚ್ಚಾಗಿ ಇರೋದ್ರಿಂದ ಸಹಜವಾಗಿಯೇ ಅದು ಪ್ಲಸ್ ಆಗ್ಬೋದು. ಇನ್ನೊಂದು ಕಳೆದ ಬಾರಿ ಮೈನಸ್ ಆಯಿತು, ಅಲ್ಲಿ ಸಾಕಷ್ಟು ಅಂಶಗಳು ಫ್ಯಾಕ್ಟರ್ ಆಯಿತು. ಸುಮಲತಾಗೆ ಕಾಂಗ್ರೆಸ್ಸು ಬೆಂಬಲ ನೀಡಿದ್ರು, BJP ಅವರು ಬೆಂಬಲ ನೀಡಿದ್ರು, ಹಾಗೆ JDS ಕೂಡ ಸುಮಲತಾ ಅವರಿಗೆ ಬೆಂಬಲ ನೀಡಿದ್ರು ಅನ್ನೋದು ಇಲ್ಲಿ ಪ್ರಮುಖ ಅಂಶ. ಆದರೆ ಈ ಬಾರಿ ಆ ರೀತಿ ಆಗ್ಲಿಕ್ಕಿಲ್ಲ. ಇಲ್ಲಿ ಮಂಡ್ಯದಲ್ಲಿ ಹೆಚ್ಚಿನ ಶಾಸಕರು ಕಾಂಗ್ರೆಸ್ ಇರೋದ್ರಿಂದ ಕಾಂಗ್ರೆಸ್ ಕೂಡ ಪ್ರಬಲ ಪೈಪೋಟಿ ನೀಡುತ್ತೆ. ಅಲ್ಲಿ ಒಳ್ಳೆ ಅಭ್ಯರ್ಥಿ ಯಾರಾದರೂ ಹಾಕಿದ್ರೆ ಕುಮಾರಸ್ವಾಮಿ ನಿಂತರೆ ಇಬ್ಬರಿಗೂ ಕೂಡ ಫೈಟ್ ಆಗುತ್ತೆ. ಈ ನಿಟ್ಟಿನಲ್ಲಿ ಯಾರು ಅಭ್ಯರ್ಥಿ ಆಗ್ತಾರೆ ಅನ್ನೋದ್ರ ಮೇಲೆ ಮುಂದಿನ ನಿರ್ಧಾರ ಆಗುತ್ತೆ ಜಯಪ್ರಕಾಶ್. ಆದರೆ ಸದ್ಯಕ್ಕೆ ಸುಮಲತಾ ಅವರು ಪೈಪೋಟಿ ಕೊಡ್ತಾ ಇರೋದ್ರಿಂದ, ಅಂದರೆ BJPಯಿಂದ ನನಗೆ ಟಿಕೆಟ್ ಕೊಡಲೇಬೇಕು ಅನ್ನೋ ಒಂದು ಒತ್ತಡ ಆಗ್ತಾ ಇರೋದ್ರಿಂದ BJP ಹೈಕಮಾಂಡ್ ಏನು ಮಾಡ್ತಾರೆ ಅಂತ ಕಾದು ನೋಡಬೇಕು. ಸದ್ಯಕ್ಕೆ ಅಲ್ಲಿ JDS ಕೊಟ್ಟರೆ ಗೆಲ್ಲುವ ಸಾಧ್ಯತೆ ಹೆಚ್ಚಿದೆ, JDSಗೆ ಸಿಗುವ ಸಾಧ್ಯತೆ ಹೆಚ್ಚಿದೆ ಜಯಪ್ರಕಾಶ್. ಆದರೆ ಕಾಂಗ್ರೆಸ್ ಕೂಡ ಅಭ್ಯರ್ಥಿಗಳು ಹುಡುಕಾಟದಲ್ಲಿದ್ದಾರೆ. ಅಲ್ಲಿ ಪ್ರಬಲ ಪೋಟಿ ಯಾರು ಅನ್ನೋದ್ರ ಮೇಲೆ ಮುಂದಿನ ಫಲಿತಾಂಶ ನಿರ್ಮಾಣ ಆಗುತ್ತೆ ಜಯಪ್ರಕಾಶ್. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಕ್ಯಾಪ್ಟನ್ ಅರ್ಜುನ್ನ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? I.N.I. ಇದು ವೇದಿಕೆ, ಇದು ಫೋಟೋ ಎಲ್ರಿಗೂ ಒಂದು ಟೈಮ್. ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ, ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಬಿನೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆ್ಯಪ್ ಸ್ಟೋರ್ನಲ್ಲಿ ಲಭ್ಯವಿದೆ.